ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಲೈಬ್ರರಿಗಳಲ್ಲಿ ಜಾಬನ್ನು ಕಾಲ್ ಮಾಡಿದ್ದಾರೆ. ಇದು ಬಂದು ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ. ಲೈಬ್ರರಿಯನ್ ಪೋಸ್ಟ್ಗೆ ನಿಮ್ಮ ಒಂದು PUC ಮಾರ್ಕ್ಸ್ನ ಮೆರಿಟ್ ಲಿಸ್ಟ್ ಮೇಲೆ ಡೈರೆಕ್ಟ್ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ಆಯ್ಕೆಯಾದವ್ರಿಗೆ ಈ ಒಂದು ಜಾಬನ್ನು ಕೊಡ್ತಾರೆ. ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಕೆಲಸ ಇರುತ್ತೆ. ಧಾರವಾಡ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳ ಮೇಲ್ವಿಚಾರಕರ ಹುದ್ದೆ ಈ ಒಂದು ಜಾಬ್ ಆಗಿರುತ್ತೆ. ಒಟ್ಟು 32 ಪೋಸ್ಟ್ಗಳಿಗೆ ಕಾಲನ್ನು ಮಾಡಿದ್ದಾರೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಗಲೇ ಹೇಳ್ದಂಗೆ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರು ಈ ಒಂದು ಪೋಸ್ಟು ಒಟ್ಟು 32 ಪೋಸ್ಟ್ಗಳಿದೆ. ಸಂಬಳ ಬಂದು 16,382 ರೂಪಾಯಿ ಸಂಬಳ ಇದೆ. ಎಲ್ಲೆಲ್ಲಿ ಇದು ಜಾಬು ನಿಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತಂದರೆ ಧಾರವಾಡ ತಾಲೂಕಲ್ಲಿ 7 ಪೋಸ್ಟ್ ಇದೆ. ಕಲ್ಗಟಗಿ ತಾಲೂಕಲ್ಲಿ 2 ಪೋಸ್ಟು, ಕುಂದಗೋಳ ತಾಲೂಕಲ್ಲಿ 6 ಪೋಸ್ಟು, ಹುಬ್ಬಳ್ಳಿ ತಾಲೂಕಲ್ಲಿ 7, ನವಲಗುಂದ ತಾಲೂಕಲ್ಲಿ 6 ಪೋಸ್ಟು, ಆಳ್ನವರ ತಾಲೂಕಲ್ಲಿ 2 ಪೋಸ್ಟು, ಅಣ್ಣಿಗೇರಿ ತಾಲೂಕಲ್ಲಿ 2 ಪೋಸ್ಟ್ ಇದೆ. ಒಟ್ಟು 32 ಪೋಸ್ಟ್ಗಳಿಗೆ ಕಾಲನ್ನು ಮಾಡಿದ್ದಾರೆ. ಸೊ ಸೆಕೆಂಡ್ PUC ಪಾಸಾಗಿರಬೇಕು ಈ ಒಂದು ಜಾಬ್ಗೆ ಅಪ್ಲೈ ಮಾಡುವಂಥವ್ರು. ವಯಸ್ಸಿನ ಅರ್ಹತೆ ಬಂದು ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ 18 ವರ್ಷ ಆಗಿರಬೇಕು. ಜನರಲ್ ಅವರಿಗೆ 35 ವರ್ಷ, 2A 2B 3A 3B ಅಂದರೆ OBC ಅವರಿಗೆ 38 ವರ್ಷ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ ಅಭ್ಯರ್ಥಿಗಳಿಗೆ 40 ವರ್ಷ. ಇದಿಷ್ಟು ವಯೋಮಿತಿಯ ಮಾಹಿತಿಯಾಗಿರುತ್ತೆ. ಇನ್ನು ಈ ಒಂದು ಹೇಗೆ ನೇಮಕ ವಿಧಾನ ಆಗುತ್ತೆ ಅಂತಂದರೆ ಆಗಲೇ ಹೇಳ್ದಂಗೆ ಶೈಕ್ಷಣಿಕ ಅರ್ಹತೆಯಲ್ಲಿ ಅಂದರೆ PUCಲಿ ಗಳಿಸಿದ ಗರಿಷ್ಠ ಅಂಕಗಳು ಅಂದರೆ ಮೆರಿಟ್ ಆಧಾರದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿ ಅಂತಿಮವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಧಾರವಾಡ ಜಿಲ್ಲಾ ಪಂಚಾಯತ್ನ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಹಾಕ್ಬೋದು. ಅಪ್ಲಿಕೇಶನ್ ಶುಲ್ಕ ಬಂದು ಜನರಲ್ ಅವ್ರಿಗೆ 500 ರೂಪಾಯಿ ಇದೆ, OBC ಅವರಿಗೆ 300 ರೂಪಾಯಿ ಇದೆ, SC ST ಅವರಿಗೆ ಮಾಜಿ ಸೈನಿಕರಿಗೆ ಕೂಡ 200 ರೂಪಾಯಿ ಇದೆ. ಮಾಜಿ ಸೈನಿಕರು ತುಂಬ ಜನ ಕೇಳ್ತಾ ಇದ್ರು ಜಾಬ್ಗಳಿಗೂ, ಇದಕ್ಕೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ವಿಶೇಷ ಚೇತನರಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲೇ ಅರ್ಜಿಯನ್ನು ಹಾಕಬೇಕು, ಬೇರೆ ಯಾವುದೇ ರೀತಿಯಾದಂತಹ ಮೆಥಡ್ ಇರೋದಿಲ್ಲ. ಆದರೆ ಫೀಸನ್ನು ಕಟ್ಟಲಿಕ್ಕೆ ಅಪ್ಲಿಕೇಶನ್ ಶುಲ್ಕವನ್ನು CO CAD ಲೈಬ್ರರಿ ಸೆಸ್ ಅಕೌಂಟ್ ZP ಧಾರವಾಡ ಈ ಒಂದು ಹೆಸರಲ್ಲಿ ಬ್ಯಾಂಕಲ್ಲಿ ಪಾವತಿ ಮಾಡಿ ಚಲನ್ ತೆಗೆದು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ವೆಬ್ಸೈಟ್ ಕೊಡ್ತೀನಲ್ಲ ಅಲ್ಲೇ ನೋಟಿಫಿಕೇಷನ್ 2-3 ಸತಿ ಓದ್ಕೊಂಡು ನೀವು ಅಪ್ಲೈನ ಮಾಡ್ಬೋದು. ವಿದ್ಯಾರ್ಹತೆ ಒಂದು PUC ಮಾಡಿರಬೇಕು, ಹಾಗೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಷನ್ ಕೋರ್ಸ್ನಲ್ಲಿ ಪಾಸ್ ಮಾಡಿರಬೇಕು. 3 ತಿಂಗಳು ಯಾವ್ದಾದ್ರು ಒಂದು ಕಂಪ್ಯೂಟರ್ ಕೋರ್ಸನ್ನು ಮಾಡಿದರೆ ನೀವು ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು 4ನೇ ತಾರೀಕು 12ನೇ ತಿಂಗಳು 2024 ಆಗಿರುತ್ತೆ. ಸೊ ಆನ್ಲೈನ್ ಬಿಟ್ಟು ಯಾವುದೇ ರೀತಿಯಾಗಿ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಹೋಗಿ ನೀವು ಮಾಹಿತಿ ತೊಗೊಂಡು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ. ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.